ಯಾಕಂದ್ರೆ ಅಲ್ಲೊಂದು ದೂರ ಇಲ್ಲ, ಆದ್ರೂ ಕೇಳಿಲ್ಲ. ಆದ್ರೂ ಅವ್ರಿಗೂ ಪರಮಾತ್ಮ ಚಲೋ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಂಡ್ಬಂದಿಷ್ಟೇ. ಹಂಗ ಇದೇನ ಈ ಪ್ರಭಾವ ಮಾಡಿರಲ್ಲ, ಏನು ಅಧಿಕ ಮಾಸದ ಎಫೆಕ್ಟ್ನೆ ಇದು ಸಾಂಗಲ್ಲ. ಇಡೀ ನಮ್ಮ ಜಿಲ್ಲಾನು ನಡೆಸ್ತಿದೀವಿ. ಎಫೆಕ್ಟ್ನೆ ಇಡೀ ನಮ್ಮ ಜಿಲ್ಲಾ ನಡೆಸ್ತಿದ್ದೀವಿ. ಏನಪ್ಪ ಸಮುದ್ರದಾಗ ಏನು ಜಪೇಜ್ನೆ ಮಾಡ್ತಾ ಇದ್ದಾರೆ? ನೀವೇನು ಜಪೇಜ್ನೆ ಮಾಡಿರಲ್ಲ, ನೀವು ಏನು ಬೇಡ, ತಾನಾಗಿ ಬಂದ ಕಾಸ ನಿಮ್ಗೆ ಊಟ ಕೊಟ್ರು ಎಲ್ಲ. ನಮ್ಮ ಊಟ ನಮ್ಮ ಊಟ ಇದು ಯಾಕೆ ಬಂತಪ್ಪ ಅಂತಂದ್ರೆ ಸತ್ಯ ಸಂಕಲ್ಪ, ಶ್ರದ್ಧಾನಂದಪ್ಪ ಸತ್ಯ ಸಂಕಲ್ಪ ನೀವೇನ್ ನಿಲ್ಸಿರಲ್ಲ, ಆ ಸತ್ಯ ಸಂಕಲ್ಪ ಭೋಗವನ್ನು ನಮ್ದಲ್ಲದು, ಅವ್ರದ ದುಡಿಕೆ, ಅವ್ರ ದುಡುಕಿ ನಮಗ್ ಫಲ ಪಡಿಸಿರೋದು. ಗುರು ತೋರಿಸದಲ್ಲದೆ ಕಾಣಿಸಿದನ್ನ ಗುರುಗಳು ಹಾದಿ ತೋರ್ಸ್ಯಾರ. ಪೂರ್ಣಪ್ಪರು 39 ವರ್ಷ ಸತ್ತ ಮಾಡಿ ಆ ನಂತರ ನಿಮ್ಗ ಏನಾಗಲ್ಲ ಆಗತ್ತಂತಕೊಂಡ ಕಾಸ, ಏನು ಯಾದಿ ಬರಿಸಿ ಕಾಸ, ಏನು ಪ್ರಮಾಣ ಪತ್ರ ಬರಿಸಿ ಸತ್ಯ ಸಂಕಲ್ಪ ಸಹಿ ಮಾಡಿ ತೋನಲ್ಲ, ಆ ಸತ್ಯ ಸಂಕಲ್ಪ ವಿಕಲ್ಪ ಆಗ್ತದಪ್ಪ. ಅವರ ಸತ್ಯ ಸಂಕಲ್ಪ ವಿಕಲ್ಪ ಐತೆ, ಯಾರು ಅಲ್ಲದು. ನಮ್ಮ ಮನೆ ಹೇಳಿ ಪುರಾಣಪ್ಪರ ದೊಡ್ಡ ಗಂಟೆ ಐತೆ, ಬಂಗಾರ ಗಂಟು. ನೀವು ಬೇಕಾದ ಹೂ ಮಾಡ್ಕೊಂಡು ಹೋಗ್ಬೋದು. ಒಂದು ಯಾವಾಗ ರಾತ್ರಿ ಮಾಡ್ಕೊಡ್ರಿ, ಹಗಲೇರ ಮಾಡ್ಕೊಡ್ರಿ, ಬೇಕಾದ್ ಮಾಡ್ಕೊಡ್ರಿ. ನೀವು ಈಗ ಅದಕ್ಕೆ ಮಾತ್ರ ದೂರ ಮಾಡ್ಕೊಂಡ್ರಿ. ಈಗ ಇನ್ನು ಒಂದು ವರ್ಷ ನಿಮ್ಗೆ ಚಿಂತಿಲ್ಲ. ಅಧಿಕ ಮಾಸದಾಗ ಏನ ಗಳಿಕೆ ಮಾಡೋದು ಮಾಡಿಕೊಂಡು ಅಗ್ಗಳಿಕೆ ಆಗೋದು ಸುಚರಿತ್ರ, ನಮ್ಮ ಗಳಿಕೆ ಆಗೋದು ಒಳ್ಳೆ ಚರಿತ್ರ. ಏನಪ್ಪ ಸುಮ್ಮನೆ ಕೊಪ್ಪದಾಗ ಕುಯ್ಯೇರ ಮಾತಾಡ್ತಾರ, ನಮ್ಮ ಅರಿವಿ ಹೇಳಿಲ್ಲ ಹೇಳಿ ಏನ್ರಿ ಕುಯ್ಯೇರ್ ಕ್ಲಾಸ್ನ್ಯಾಗ ಸುಮ್ಮನ ಕೊಪ್ಪದಾಗ ನೋಡ್ಬೇಕು ವೈಭವ. ಗುಡಿಯಾಗ 120 ಮಂದಿ ಜಪ, 100 ಮಂದಿ ಕಟ್ಟಿಗೆ ತರೋರು, 60 ಮಂದಿ ಅಡಿಗೆ ಮಾಡೋರು. ಏನ್ರಿ ವೈಭವ ನೋಡಬೇಕದನ್ನ, ಶಿವ ಏನು ಮಂತ್ರ ಏನು ಅದು ವೈಭವ ಅಲ್ಲಿ ಮಾತಾಡ್ತಾರ. ಯಾಕಂದ್ರೆ ಇದು ವೈಭವದ ಒಂದು ಪ್ರಮಾಣ ಹೊರಗೆ ಹಚ್ಚಪ್ಪ ಅಂತಂದ್ರೆ ವಿಚಿತ್ರ ಮಂದಿಗೆ ವಿಚಿತ್ರ ಆಗುತ್ತ. ಅಂತ ವಿಚಿತ್ರ ಆಗಬೇಕಾಯ್ತಪ್ಪ ಅಂದ್ರೆ ಅದು ಯಾರ ಸಂಕಲ್ಪ ಅಂದ್ರೆ ಪೂರ್ಣಂಗಪ್ಪರ ಸಂಕಲ್ಪ. ಆ ಸಂಕಲ್ಪ ಇವತ್ತು ವಿಕಲ್ಪ ಆಗಿ ನಮಗೆಲ್ಲ ಭೂ ಕೊಡ್ತೀವತ್ತ. ಆ ಭೂ ಕೊಟ್ಟು ಇವತ್ತು ನಾವು ಉಣ್ಣಕ್ ಆಗಿಲ್ಲ. ನಾವು ಹೇಳೋರು ನಾವೇನು ಗಳಿಸ್ತಾರಲ್ಲ, ನಾವು ದುಡ್ದರಲ್ಲ. ಅವ್ರು ದುಡ್ದಿಟ್ಟಾರ ಅಂತಕೊಂಡ ಕಾಸ ಅವ್ರನ್ನ ಬಿಟ್ಟು ಉಣ್ಣೋದಕ್ಕ ನಮ್ದು ಅದ ಬಂದ್ರೆ ಅದ ಗಂಟು ಅದ ಬುತ್ತಿ, ಮತ್ತೊಂದೇನಿಲ್ಲ. ಅವ್ರ ಹೆಸರು ಹೇಳಿ ಕಾಸ ಬಳಸಿ ಊಟ ಮಾಡೋದು ಅಷ್ಟ ನಮ್ ಕರ್ತೇವೆ. ಮತ್ತೊಂದೇನಾಗೋದು ಅವ್ರಷ್ಟು ಬಿಡ್ತಿಲ್ಲ. ಅವ್ರಂಗ ವಿಭಿನ್ನ ಕೊಳದಾಗ 10 ವರ್ಷ 20 ವರ್ಷ ಜಪ ಮಾಡೋದು ಅವ್ರು ನಮ್ಗೆ. ಹಂಗ ಸಿದ್ದೇಶ್ವರನ ಒಂದು ಗುಡಿ ಬೆಟ್ಟ ಹತ್ತಿ ಕಾಸ ದಿವಸ 10 ಸಾವಿರ ಜಪ ಮಾಡೋದು ನಮ್ಗೆ. ಇಲ್ಲೇ ಮಾಡೋದು ಅಲ್ಲೇ ಸಿಕ್ಕು ಇಲ್ಲ ಆಗುದದು. ಅವ್ರು ದುಡ್ದಾರ, ಪೂರ್ಣಂದಪ್ಪ ದುಡ್ದಾರ. ಅವ್ರ ದುಡ್ಡು ಗಳಿಕಿನ ಇವತ್ತು ನಾವು ಉಣ್ಣಕ್ ಹಾಕ್ತೀವಿ. ಪುಣ್ಯಾತ್ಮನ ಅಂತ ಒಂದು ಸಮಯ ನೀವು ಪಡ್ಕೊಂಡ್ರಿ. ಒಂದು ತಿಂಗಳ ಏನ್ ಜಪ ಎಷ್ಟು ತಗೊಂಡು ಹೇಳ್ಬೋದು? ಕರೆಕ್ಟ್ 4 ಬಂದ ಕಾಸ ಜಪ ಕುಂದಿತ್ತಲ್ಲ, ಕೋಳಿ ಕೂಗದ ಮುನ್ನ ದಯತಕ್ಕಂತ ಆ ಪರಮಾತ್ಮನ ಯಾರ ಧ್ಯಾನ ಮಾಡ್ತಾರ ಅವನ ಆಳಿನ ಆಳಿನ ದುಡಿದ ವಚನ ಕೊಟ್ರ. ನಿಮ್ಮ ಆಳಲ್ಲ, ನಿಮ್ಮ ಆಳಿನ ಆಳ ದುಡಿದ ಪರಮಾತ್ಮ ದುಡಿಸ್ಕೊಂಡ್ರೆ ಎಷ್ಟೋ ಮಹಾತ್ಮಗೆ ಇಲ್ಲ ಅಂತಲ್ಲ. ಇಷ್ಟ ಬೇಕು, ಹಠ ಬೇಕು. ಅದಕ್ಕ ಇಷ್ಟ ಬೇಕು, ಹಠ ಬೇಕು. ನೀವು ಹಠದಿಂದ ಮಾಡಿದೀವಿ ಸಲ, ಇಲ್ಲ ಅಂತಲ್ಲ. ಬಂದ ನಿಮ್ದು ಕೆಲಸದ ನೋಡಿಲ್ಲ, ಏನು ನೋಡ್ಲಿಲ್ಲ, ಏನು ನೋಡಲಾರ್ದ ಬಂದ ಜಪ ಮಾಡಿರಲ್ಲ, ಆ ಭಗವಂತ ನಿಮ್ಗ ಕರುಣಿಸ. ಮಳೆ ಮಣ್ಣೆ ಆಗ್ಬೇಕಾರೆ ಎಂತ ಮಳೆ ನಿಂತಿದ್ದಿಲ್ಲ. ಎಲ್ಲ ಹೊಲಗಳು ಹಸಿ ಮಾಡಿ ಬಿತ್ತಕ್ಕೆ ಹದ ಮಾಡಿದ್ರು. ಯಾರು
ಪರಮಾತ್ಮ ಪೂರ್ಣಂಗಪ್ಪ. ಹಂಗ ಏನ ನಾವು ಜಪ ಮಾಡಿರ್ತಕ್ಕಂಥ ಜಪ ಆ ಪರಮಾತ್ಮಗೆ ಬಹಳ ಆನಂದ ಆಗೈತಿ. ಗುರುನಾಥ ಬಹಳ ಆನಂದ ಆಗೈತಿ, ಇಲ್ಲ ಅಂತಂದ. ನೀವು ಸ್ವಪ್ನ ಬಂದು ಹೇಳ್ತಿರ್ಬೇಕು, ಒಂದು ಜಪ ಮಾಡಿದ್ರಿ ಜಪ ಮಾಡಿದ್ರಿ ಜಪ ಮಾಡಿದ್ರಿ ಜಪ ಮಾಡಿರ್ತಿ. ಇರ್ಲಿ, ಈ ಕ್ರಮ ಅಂತಕ್ಕಂಥದ್ದು ನೀವು ಮಾಡಿರಪ್ಪ ಅಂತಂದ್ರ ಆ ಪೂರ್ಣಂಗಪ್ಪ ನಿಮಗ ಮಕ್ಕಳಿಗೆ ಸಂತಾನ ಕೊಟ್ಟು, ಮತ್ತೆ ಅಷ್ಟೇ ಅಲ್ಲ ಏನು ಭೋಗೆಲ್ಲ ಸಾಕಷ್ಟು ಕೊಟ್ಟು ನೀವು ಸಂತೃಪ್ತಿ ಮಾಡ್ಯಾರ ಪುಣ್ಯಾತ್ಮರು. ಆದ್ರ ನಾವು ಇನ್ನೊಂದು ಕಲಿಬೇಕು. ಇವತ್ತ ಗುರುವಾರ, ನಾಳೆ ಶುಕ್ರವಾರ, ಶನಿವಾರ, ಆಯ್ತಾರ, ಇನ್ನ 3 ದಿವಸ. ಆ 3 ದಿನದಾಗ ನಿಮ್ಮ ಬೀಗರು ಎಲ್ಲದಾರ, ನಿಮ್ ಬಂಧುಗಳು ಎಲ್ಲದಾರ, ಅವ್ರ ಕರ್ಸ್ಬೇಕು. ನಿಮ್ ವೈಭವ ತೋರ್ಸಕ್ಕ ಅವ್ರನ್ನಷ್ಟು ಕರ್ಸಬೇಕು. ಅವ್ರನ್ನಷ್ಟು ಕರ್ಸ್ಬಿಟ್ಟು ಕಳ್ಸ ನೀವೆಲ್ಲ ಇದನ್ನ ಮಾಡಬೇಕು ಅಂತಂದ್ರ ಅವರೂ ನಿಮ್ಮಂತ ಪುಣ್ಯ ಪಡ್ಕೊಳ್ಳಿ ಅಂತ ನೀವು ಆಶೀರ್ವಾದ ಮಾಡ್ಕೊಳ್ಳಿ. ಇನ್ನೊಂದು ಅಪ್ಪು ಸಿದ್ದೇಶ್ವರಪ್ಪು ರಂಗೋಲಿ ಪ್ರಿಯ ಸಿದ್ದೇಶ್ವರಪ್ಪು ಸಿದ್ದೇ ಹಿಡಿಯಲು ಇಟ್ಟು ಒಬ್ಬರಿಗೆ ಕಲಿಸ ಹಾಕಿದ್ದೇವೆ, ಒಟ್ಟ ಕಲಿಸಿಲ್ಲ. ಧರಬ್ರಹ್ಮ ರಂಗೋಲಿ ಹಾಕ್ತೀವಿ. ರಾಮದುರ್ಗದಾಗ ಒಂದು ರಂಗೋಲಿ ಸ್ಪರ್ಧೆ ಇಟ್ಟಿದ್ರಪ್ಪ, ರಂಗೋಲಿ ಸ್ಪರ್ಧೆ. ಇದ್ರೆ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ 4 ತೊಲೆ ಬಂಗಾರ ಸ್ಪರ್ಧೆ ಇಟ್ಟಿದ್ರು. ಸ್ಪರ್ಧೆ ಇಟ್ಟ ಕಾಸ ಆ ಸ್ಪರ್ಧೆದಾಗ ಒಂದು ಹುಡುಗಿ ಪಾಸ್ ಆತ. ಒಂದು ಹುಡುಗಿ ಪಾಸ್ ಆಗಿ ಈಗ 7,000 ಆಯ್ತು. ಸಿದ್ದೇಶ್ವರ ಪಾಸ್ ಅದಕ್ಕೆ ಫಸ್ಟ್ ಬಂದು ಅದ್ರ ಬಂಗಾರ ಪಡಿ ಪಡ್ಕೊಂಡು ಈಗ 7,000 ಆಯ್ತು.